ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇವತ್ತು ನೀರು ದೋಸೆ ಇಟ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇದು ತುಂಬ ಈಸಿ ಕಣ್ರಿ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಥರ ಅಕ್ಕಿನ ನೈಟೇನೆ ಚೆನ್ನಾಗಿ 3-4 ಸರಿ ತೊಳೆದು ಉನಿ ಹಾಕಬೇಕಾಗುತ್ತೆ. ಒಂದು ಸ್ವಲ್ಪ ಕಾಯಿ ತುರಿ, ಇದಕ್ಕೆಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಕಾಗಿಲ್ಲ. ಇಲ್ಲ ನೀವು ಸಂಜೆ ಮಾಡ್ತೀನಿ ದೋಸೆ ಅಂತಂದರೆ ಬೆಳಗ್ಗೆ ಉನಿ ಹಾಕಿ ಸಂಜೆ ರುಬ್ಕೊಂಡ್ರೆ ಸಾಕು. ಇಲ್ಲ ಮಧ್ಯಾಹ್ನ ಮಾಡ್ತೀನಿ ಅಂದ್ರೂ ಸಾಕು, ಮಧ್ಯಾಹ್ನ ಉನಿ ಹಾಕ್ಕೊಂಡು ಸಂಜೆ ರುಬ್ಕೊಂಡು ಮಾಡ್ಕೋಬೋದು. ಇದಕ್ಕೆ ತುಂಬ ಈಸಿ ಮಾಡೋದು. ಅಕ್ಕಿನ ಇವಾಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ, ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಅಷ್ಟೇ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದು ತುಂಬ ಈಸಿ ಮಾಡೋದು, ವೆರಿ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಚೆನ್ನಾಗಿ ರುಬ್ಬಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದೊಂದು ಚೆನ್ನಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ತಾ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀರು ದೋಸೆ ಅಂತಂದರೆ ಅದಕ್ಕೆ ನೀರು ಥರ ಚೆನ್ನಾಗಿ ಇದನ್ನು ತೆಳ್ಳಗೆ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ನೋಡಿಕೊಂಡೆ ನಂಗೊಂದು ಸ್ವಲ್ಪ ಗಟ್ಟಿ ಇದೆ ಅನಿಸ್ತು, ಅದಕ್ಕೋಸ್ಕರ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗೂ ಸ್ವಲ್ಪ ಗಟ್ಟಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಮಿಕ್ಸಿಲಿ ಚೆನ್ನಾಗಿ ಅದು ರುಬ್ಬಿದೆ ಅಂತ ಅಂದಮೇಲೆ ಅಕ್ಕಿ, ಇವಾಗ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ತೆಳ ಬೇಕೋ ಅಷ್ಟು ತೆಳ ಮಾಡ್ಕೋಬೋದು. ಈಗ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಾನು ಈ ಲೋಟದಲ್ಲಿ ಸುಮಾರು ಒಂದು 2.5-3 ಕಪ್ ಅಷ್ಟು ಲೋಟ ಅಷ್ಟು ನೀರು ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡೋಣ. ಇದಕ್ಕೆ ಚಟ್ನಿ ಏನಾದ್ರು ಬೇಕು ಅಂದರೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಎಲ್ಲ ಸ್ಪ್ರೇ ಮಾಡಿ ಸ್ವಲ್ಪ ಈರುಳ್ಳಿ ಎಲ್ಲ ತೊಗೊಂಡು ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ನೀರು ದೋಸೆ ಹಾಕ್ಬೇಕಾದ್ರೆ ಯಾವತ್ತೂ ಮೀಡಿಯಮಲ್ಲಿ ಇರಬಾರ್ದು, ಹೈ ಫ್ಲೇಮಲ್ಲಿ ಇರಬೇಕು. ಸೊ ತವಾನ ಚೆನ್ನಾಗೆ ಬಿಸಿ ಮಾಡ್ಕೊಳ್ಳಿ. ಆನಂತರ ಈರುಳ್ಳಿ ಥರ ಚೆನ್ನಾಗೆ ಸ್ಕ್ರಬ್ ಮಾಡ್ಕೊಳ್ಳಿ. ಇವಾಗ ಬ್ಯಾಟರ್ ಕರೆಕ್ಟಾಗಿದೆಯಾ ದೋಸೆ ಹಾಕೋದಕ್ಕಿಲ್ಲ ಇನ್ನೊಂದು ಸ್ವಲ್ಪ ತೆಳ ಆಗಬೇಕಾ ನೋಡ್ಕೊಳ್ಳಿ. ಆನಂತರ ನೀವು ಕ್ವಾಂಟಿಟಿ ನೋಡಿಕೊಂಡು ಇವಾಗ ನೀಟಾಗೆ ದೋಸೆ ಹಾಕ್ಕೊಳ್ಳಿ. ಈ ದೋಸೆ ರೌಂಡಕ್ಕೆ ಬರಬೇಕು ಅನ್ನೋದೇನಿಲ್ಲ, ಇದು ನೀರು ದೋಸೆ ಇರೋದ್ರಿಂದ ಕರೆಕ್ಟಾಗಿ ರೌಂಡ್ ಶೇಪ್ ಬರೋದಿಲ್ಲ. ಸೊ ಬರೋದೇ ಈ ಥರ. ಇವಾಗ ಇದನ್ನು ಹಾಕಿದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬಿಡಿ ಸಾಕು, ಜಾಸ್ತಿ ಬಿಡೋ ಅವಶ್ಯಕತೆ ಇಲ್ಲ. 1 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಟರೆ ಸಾಕು. ಅದಾದಮೇಲೆ ಇದು ಯಾವ ಥರ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಅದೇನೇ ಎದೋಳುತ್ತೆ ತವಾಯಿಂದ ಮೇಲೆ ದೋಸೆ, ಅದೇ ಎದೋಳುತ್ತೆ. ಆವಾಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ದೋಸೆ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ದೋಸೆ ಬರ್ತಿದೆ ಅಂತ ಅಂದ್ಬಿಟ್ಟು. ಮೊದಲನೇ ದೋಸೆ ಕರೆಕ್ಟಾಗಿ ಬಂದಿಲ್ಲ ಅಂತ ಸುಮ್ಮನಾಗಬೇಡಿ. ಮೊದಲನೇ ದೋಸೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ 2ನೇ ದೋಸೆಗೆ ಟ್ರೈ ಮಾಡಿ, ಆವಾಗ ಕರೆಕ್ಟಾಗಿ ಬರುತ್ತೆ. ನೋಡಿ ಇಷ್ಟೇ, ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ನಾನು 2 ಸೈಡ್ ಬೇಯಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಸ್ವಲ್ಪ 2 ಸೈಡು ರೋಸ್ಟ್ ಮಾಡಿದ್ರೆ ನನಗಿಷ್ಟ ಆಯಿತು. ಸೊ ಅದಕ್ಕೆ ನೀವು ಬೇಕು ಅಂದರೆ 2 ಸೈಡ್ ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ 1 ಸೈಡ್ ರೋಸ್ಟ್ ಮಾಡ್ಕೊಳ್ಳಿ ಸಾಕು. ಅದಾದಮೇಲೆ ನಿಮಗೆ ಯಾವುದು ಚಟ್ನಿ ಇಷ್ಟನಾ, ಇಲ್ಲ ಇದಕ್ಕೆ ಚಿಕನ್ ಕರಿ ಮಾಡ್ಕೋಬೋದು, ಅದ್ರ ಜೊತೆ ಸೂಪರಾಗಿರುತ್ತೆ ಟೇಸ್ಟು. ಇಲ್ಲ ಅಂದರೆ ಕೆಂಪು ಚಟ್ನಿ ಟ್ರೈ ಮಾಡ್ಬೋದು. ಇವಾಗ ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ ನಾವು ಇದೇ ರೀತಿ. ನಿಮ್ಗೆ ಇನ್ನೊಂಚೂರು ನೀರು ಹಾಕ್ಬೇಕಂತಂದರೆ ಇನ್ನೊಂಚೂರು ನೀರು ಹಾಕ್ಕೊಳ್ಳಿ, ಇನ್ನೊಂದು ಸ್ವಲ್ಪ ತೆಳ್ಳಗೆ ಬರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಎಲ್ಲರೂ ನೀವು ಒಂದು ಸರಿ ಟ್ರೈ ಮಾಡಲೇಬೇಕು. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕುಕ್ಕಿಂಗ್ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಇನ್ಮೇಲೆ ಕುಕ್ಕಿಂಗ್ ವೀಡಿಯೋಸ್ ಕೂಡ ಮಾಡ್ತೀನಿ, ಒಳ್ಳೊಳ್ಳೆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.